ಹೆಲೋ ಮಕ್ಳೇ, 20 ನಿಮಿಷದಲ್ಲಿ 13 ಮಾರ್ಕ್ ಬರೋದ್ ಸಾಧ್ಯನಾ? ಎಸ್, ಯು ಹರ್ಡ್ ಇಟ್ ರೈಟ್. ಸೊ ನಾವಿವತ್ತು ನಿಮ್ಮ 13 ಮಾರ್ಕ್ಸ್ ವೇಟೇಜ್ ಇರುವಂತ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ ಅನ್ನ 20 ಮಿನಿಟ್ಸ್ ಅಲ್ಲಿ ರಿವೈಸ್ ಮಾಡ್ತಾ ಇದೀವಿ. ಈ 13 ಮಾರ್ಕ್ಸ್ ನಿಮ್ಗೆ ಔಟ್ ಆಫ್ ಔಟ್ ಬರಬೇಕು ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂತಂದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಈ ಕೂಡಲೇ 13 ಅಂತ ಕಾಮೆಂಟ್ ಮಾಡಿ ನಮ್ಮ ರಿವಿಷನ್ ಅನ್ನ ನಾವೀಗ ಶುರು ಮಾಡೋಣ. ರೆಡಿನಾ? 1 ನಿಮಿಷ ಕೊಡ್ತೀನಿ ಎಲ್ಲರಿಗೂ ಕಾಮೆಂಟ್ ಮಾಡೋದಕ್ಕೆ. ಓಕೆ, ಕಾಮೆಂಟ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಲೆಟ್ ಅಸ್ ಸ್ಟಾರ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಸೊ ಈ ಚಾಪ್ಟರ್ ನಲ್ಲಿ ತುಂಬಾ ಮುಖ್ಯ ಆಗಿರುವಂತದ್ದು ಏನು? ಫಸ್ಟ್ ಇಲ್ಲಿ ವೇಟೇಜ್ ಬರ್ದು ಬಿಡ್ತೀನಿ. ಇಟ್ಸ್ 13 ಮಾರ್ಕ್ಸ್. ಅದರಲ್ಲಿ 5 marks to questions 2 ಬರುತ್ತೆ. One of it is going to be a hot question. So principles of inheritance 2 ಪದ ಇದೆ ಇಲ್ಲಿ, ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಇನ್ಹೆರಿಟೆನ್ಸ್ ಅಂದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಜೀನ್ ಟ್ರಾನ್ಸ್ಫರ್ ಆಗುವಂತದ್ದು. ವೇರಿಯೇಷನ್ ಇಸ್ ಅಮಾಂಗ್ಸ್ ದ ಸಿಬ್ಲಿಂಗ್ಸ್. ನಾನು ನನ್ನ ತಮ್ಮ ವಿ ಡೋಂಟ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಬಟ್ ವಿ ಲುಕ್ ಸಿಮಿಲರ್. ಯಾವ ಕಾರಣ, ಯಾರ ಕಾರಣ? ಅದಕ್ಕೆ ಬಿಕಾಸ್ ಆಫ್ ವೇರಿಯೇಷನ್. ಕರೆಕ್ಟಾ? ಸೊ ಸ್ಟಡಿ ಆಫ್ ಹೌ ಕ್ಯಾರೆಕ್ಟರಿಸ್ಟಿಕ್ಸ್ ಮೂವ್ ಫ್ರಮ್ ಒನ್ ಜನರೇಷನ್ ಟು ಅನದರ್. ಏನಂತ ಕರೀತಾರೆ ಅದನ್ನ? ದೇ ಕಾಲ್ ಇಟ್ ಆಸ್ ಫ್ಯಾಕ್ಟರ್ಸ್. ಯಾರು? ಇಟ್ ವಾಸ್ ಗಿವನ್ ಬೈ ಗ್ರೆಗೋರ್ ಜಾನ್ ಮೆಂಡಲ್. ಸೊ ಈ ಕತೆ ಶುರುವಾಗಿದ್ದು ಗ್ರೆಗೋರ್ ಜಾನ್ ಮೆಂಡಲ್. ಹಿ ವಾಸ್ ಫ್ರಮ್ ಆಸ್ಟ್ರಿಯಾ. ಕರೆಕ್ಟಾ? ಸೊ ಇಲ್ಲಿ ಹಿ ಇಸ್ ಕಾಲ್ಡ್ ಫಾದರ್ ಆಫ್ ಜೆನೆಟಿಕ್ಸ್. ಹಿ ಸ್ಟಾರ್ಟೆಡ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಆನ್ ಗಾರ್ಡನ್ ಪೀ. ಸೊ ಅದರ ಸೈಂಟಿಫಿಕ್ ನೇಮ್ ಬಂದು ಪೈಸಮ್ ಸಟೈವಮ್, ನಮ್ಮ ಬಟಾಣಿ. ಸೊ ಅವ್ರೇನ್ ಮಾಡ್ತಾ ಹೋದ್ರು, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಕಂಡಕ್ಟ್ ಮಾಡ್ತಾರೆ. ಸೊ ಥೌಸಂಡ್ಸ್ ಆಫ್ ಸ್ಯಾಂಪಲ್ಸ್ ಅಲ್ಲಿ ಮಾಡಿರುವಂತಹ ಎಕ್ಸ್ಪೆರಿಮೆಂಟ್ಸ್ ಅನ್ನ ಜನರಲೈಸ್ ಮಾಡಿ ಹಿ ವಿಲ್ ಗಿವ್ ದ ಲಾಸ್. ಯಾವ್ಯಾವ ಕ್ಯಾರೆಕ್ಟರ್ಸ್? ರೌಂಡ್, ರಿಂಕಲ್ಡ್, ಯೆಲ್ಲೋ, ಗ್ರೀನ್, ವೈಲೆಟ್, ವೈಟ್, ಕಲರ್ ಆಫ್ ದ ಫ್ಲವರ್, ಕಲರ್ ಆಫ್ ದ ಪಾಟ್, ಕಲರ್ ಆಫ್ ಶೇಪ್ ಆಫ್ ದ ಪಾಟ್, ಫ್ಲವರ್ ಪೊಸಿಷನ್ ಮತ್ತೆ ಸ್ಟೆಮ್ ಹೈಟ್. ಸೊ ಇಲ್ಲಿ ನೋಡಿ, ದೇ ಆರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ಯಾಕೆ ವೈ ಓನ್ಲಿ ಗಾರ್ಡನ್ ಪಿ, ವೈ ನಾಟ್ ಬೇರೆ ಯಾವುದು ಅಂತಂದ್ರೆ, ಇಟ್ ಈಸ್ ಈಸಿ ಟು ಗ್ರೋ. ಇಟ್ ಇಸ್ ಅ ವೆರಿ ಆನ್ಯುವಲ್, ಅಂದ್ರೆ 2 cycles ಇನ್ 1 year. ಸೊ ಶಾರ್ಟ್ ಲೈಫ್ ಸೈಕಲ್ಸ್, ಮೆನಿ ಫ್ಲವರ್ಸ್, ಅದರಲ್ಲಿ ಬಹಳಷ್ಟು ಫ್ಲವರ್ಸ್ ಫಾರ್ಮೇಶನ್ ಆಗಿರುತ್ತೆ. ಅಂಡ್ ಇಟ್ ವಿಲ್ ಬಿ ಆಫ್ ಡಿಫ್ರೆಂಟ್ ಕಲರ್ಸ್, ರೈಟ್? ಕಾಂಟ್ರಾಸ್ಟಿಂಗ್ ಕಲರ್ಸ್, ಪರ್ಪಲ್ ಆದ್ರೂ ಆಗಿರ್ಬೋದು, ವೈಟ್ ಆದ್ರೂ ಆಗಿರ್ಬೋದು. Then next comes, it is the one which is having self-pollination. ಅದಾದ್ಮೇಲೆ he could bring out pure varieties. So ಇದೆಷ್ಟು reasons ಇಂದ he used the Payson sativum. What did he observe? Mendel gave us 3 laws, very very important. ಯಾವ್ದದು? The law of dominance. ಇಲ್ಲಿ he understood it because of mono hybrid cross. So what happened? ಇಲ್ಲಿ ಏನಾಯ್ತು? ಫಸ್ಟ್ ಜನರೇಷನ್ ಅಲ್ಲಿ, ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್. ಓಕೆ, ಲೆಟ್ ಅಸ್ ಟೇಕ್ ಇಟ್ ದಿಸ್ ವೇ. ಸೊ ಇಲ್ಲಿ ವಾಟ್ ಹ್ಯಾಪನ್ಡ್? ಇಲ್ಲಿ ವೆನ್ ಹಿ ಟುಕ್ ಕ್ಯಾಪಿಟಲ್ ಟಿ ಕ್ರಾಸ್ ಸ್ಮಾಲ್ ಟಿ, ಹಿಯರ್ ಇಟ್ ಬಿಕೇಮ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಫಸ್ಟ್ ಜನರೇಷನ್ ಅಲ್ಲಿ ಎಲ್ಲ ಟಾಲ್ ಇತ್ತು. ಇದನ್ನೇ ಸೆಲ್ಫಿಂಗ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ವಾಟ್ ಡಿಡ್ ಹಿ ಗೆಟ್? ಟಾಲ್ ಅಂಡ್ ಡ್ವಾರ್ಫ್. ಸೊ 3:1 ರೇಷಿಯೋ ಅನ್ನ ನೋಡ್ತಾರೆ. ಸೊ ಒಂದ್ ಜನರೇಷನ್ ಅಲ್ಲಿ ಅದು ಕಾಣಿಸೋದೇ ಇಲ್ಲ, ರಿಸೆಸಿವ್ ಪೇರೆಂಟ್. ಇನ್ನೊಂದ್ ಜನರೇಷನ್ ಅಲ್ಲಿ, ಸೆಕೆಂಡ್ ಜನರೇಷನ್, ಹಿ ಸಾ ದಟ್ ದ ರಿಸೆಸಿವ್ ಪೇರೆಂಟ್ ಇಸ್ ಬ್ಯಾಕ್. ಸೊ ಅವಾಗ ಹುಟ್ಕೊಂಡಂತದ್ದೇ ಲಾ ಆಫ್ ಡಾಮಿನೆನ್ಸ್. ಸೊ ಲಾ ಆಫ್ ಡಾಮಿನೆನ್ಸ್ ಅಲ್ಲಿ ಏನ್ ಹೇಳ್ತಾರೆ? ಪ್ರತಿಯೊಂದು ಫ್ಯಾಕ್ಟರ್ಗೂ 2 ಅಲೀಲ್ ಇರುತ್ತೆ. ಸೊ ಆ ಅಲೀಲ್ ಕ್ಯಾನ್ ಐದರ್ ಬಿ ಟಾಲ್ ಆರ್ ಡ್ವಾರ್ಫ್. ಅದ್ರಲ್ಲಿ ಒಂದು ವಿಲ್ ಆಲ್ವೇಸ್ ಬಿ ಡಾಮಿನೆಂಟ್, ಇನ್ನೊಂದು ರಿಸೆಸಿವ್ ಆಗಿರುತ್ತೆ. ಸೊ ದಟ್ ಇಸ್ ಲಾ ಆಫ್ ಡಾಮಿನೆನ್ಸ್. ಜಸ್ಟಿಫೈ ಅಂದ್ರೆ ಯಾವ ಕ್ರಾಸ್ ಅನ್ನ ಬರೀತೀರಾ? 3 ಹೈಬ್ರಿಡ್ ಕ್ರಾಸ್ ಅನ್ನ ಬರೀತೀರಾ. ನೆಕ್ಸ್ಟ್ ಒನ್ ಇಸ್ ಲಾ ಆಫ್ ಸೆಗ್ರಿಗೇಷನ್, ವಿಚ್ ಇಸ್ ಆಲ್ಸೋ ದ ಪ್ಯೂರಿಟಿ ಆಫ್ ಗ್ಯಾಮೀಟ್ಸ್. ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ಪ್ರೂವನ್ ಬೈ ಮೊನೋ ಹೈಬ್ರಿಡ್ ಕ್ರಾಸ್. ಹೇಗೆ? ಸೊ ಇಲ್ಲಿ ಈ ಟಾಲ್ ಮತ್ತೆ ಡ್ವಾರ್ಫ್ ಏನಿದೆ, ಅದು ದ ಜೀನ್ಸ್ ಸೆಪರೇಟೆಡ್ ಔಟ್ ಅಂಡ್ ಅದ್ರ ಪಾಡ್ಗದು ನಮ್ಮ ಸೆಕೆಂಡ್ ಜನರೇಷನ್ ಅಲ್ಲಿ ನಾವು ಕಾಣ್ತಾ ಇದೀವಿ ಅದನ್ನ. ಇಟ್ ಇಸ್ ನಾಟ್ ಲೈಕ್ ಅದು ಮಿಕ್ಸ್ ಆಗ್ಬಿಟ್ಟಿದೆ, ಅದಕ್ಕೆ ಇಲ್ಲಿ ನನ್ಗೆ ಟಾಲ್ ಪ್ಲಾಂಟ್ ಮಾತ್ರ ಸಿಕ್ಕಿದ್ದು ಫಸ್ಟ್ ಜನರೇಷನ್ ಅಲ್ಲಿ ಅಂತ. ಸೊ ಹಂಗಾಗಿ ದ ಗೆಮೀಟ್ಸ್ ಆರ್ ಪ್ಯೂರ್, ಅಂದ್ರೆ ಆ ಅಲೀಲ್ಸ್ ಏನಿದೆ ಅದು ಸೆಗ್ರಿಗೇಟ್ ಆಗ್ಬಿಡತ್ತೆ. ಓಕೆ, ಸೊ ದ 2 alleles of a gene pair separate during gamete formation and enter into
gametes in equal proportion. 50% ಅಲ್ಲಿ ಇದು 50% ಅಲ್ಲಿ ಎಂಟರ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಸ್ಕ್ಲೇಮರ್ ಏನು, ವೆನೆವರ್ ದೇ ಆಸ್ಕ್ ಯು ಟು ಸ್ಟೇಟ್ ದ ಲಾ, ದಿಸ್ ಇಸ್ ಟು ಅಂಡರ್ಸ್ಟ್ಯಾಂಡ್. ಸ್ಟೇಟ್ ಅಂತ ಕೊಟ್ರೆ ರೈಟ್ ಇಟ್ ಡೈರೆಕ್ಟ್ಲಿ ಫ್ರಮ್ NCERT. NCERT ಇಂದ ಬೈ ಹಾರ್ಟ್ ಮಾಡಿಕೊಂಡು ನೀವು ಬರಿಬೇಕಾಗತ್ತೆ. ಓಕೆನಾ? ಯು ಹ್ಯಾವ್ ಟು ರೈಟ್ ದ ಎಕ್ಸಾಕ್ಟ್ ಸೆಂಟೆನ್ಸಸ್. ಇದು ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡಲ್ಲ. ದಿಸ್ ಇಸ್ ಓನ್ಲಿ ಟು ಅಂಡರ್ಸ್ಟ್ಯಾಂಡ್. ಆಯ್ತಾ? ಸೊ ಈ ಮೋನೋಹೈಬ್ರಿಡ್ ಕ್ರಾಸ್ ಅನ್ನ ಕೇಳಿದಾಗ ಕೂಡ ಯು ಹ್ಯಾವ್ ಟು ರೈಟ್ ಇಟ್ ಪ್ರಾಪರ್ಲಿ. ಓಕೆನಾ? ಸೊ ನಾನು ತೋರಿಸ್ತೀನಿ ಹೇಗೆ ಅಂತ, ಅದೇ ರೀತಿ ನೀವು ಬರಿಬೇಕಾಗತ್ತೆ. ಸೊ ಈ ತರ ಬರೆದ್ರೇನೆ ನಿಮ್ಗೆ ಖಂಡಿತವಾಗ್ಲೂ 5 ಮಾರ್ಕ್ಸ್ ಬರೋದು. ಏನದು? ಫಸ್ಟ್ ರೈಟ್ parent, capital T, small t. So ಇಲ್ಲಿ tall ಮತ್ತೆ dwarf. ಕರೆಕ್ಟಾ? ಇದು ಪ್ಯೂರ್ ವೆರೈಟೀಸ್. ಸೆಕೆಂಡ್ ಒನ್ ಇಸ್ ದ gametes, capital T, small t. Correct? Next one is F1 generation. That will be capital T, small t and tall. Then comes selfing. Capital T, small t into capital T, small t. Got it? So ಇಲ್ಲಿ ಏನಾಯ್ತು, you are drawing the Punnett square. ಇಷ್ಟು ಪರ್ಫೆಕ್ಟ್ ಆಗಿ ನೀವು ಡ್ರಾ ಮಾಡಬೇಕು. ಇಲ್ಲಿ ಯು ಹ್ಯಾವ್ ಟು ರೈಟ್ ಟಾಲ್, ಡ್ವಾರ್ಫ್, ಟಾಲ್, ಡ್ವಾರ್ಫ್. ಆಮೇಲೆ ಯು ಹ್ಯಾವ್ ಟು ರೈಟ್ ಫಿನೋಟೈಪಿಕ್ ರೇಷಿಯೋ 3:1. Then comes one is to 2:1. ಇದಿಷ್ಟೇ ಬರ್ದ್ಬಿಟ್ರೆ ಆಯ್ತಾ? ಯು ಹ್ಯಾವ್ ಟು ರೈಟ್ capital T, small t. ಕ್ಲಿಯರ್? ಸೊ ಇದನ್ನ ಇದೇ ರೀತಿ ನೀವು ಬರೆದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಡೈಹೈಬ್ರಿಡ್ ಕ್ರಾಸ್ ಅಲ್ಲೂ ಅಷ್ಟೇ ಇದೇ ರೀತಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಬರಿಬೇಕಾಗತ್ತೆ. ನಾವು ಕಮಿಂಗ್ ಬ್ಯಾಕ್ ಟು ದ ಲಾ. So law of independent assortment. So what is law of independence? The alleles of different genes assort independently. Okay na? Assort independently of one another. So hege dihybrid crossal naven gamanistive that dihybrid crossal what happens? Now two characters anna tagoltivi. What is that? ಅಲ್ಲೇನಾಗತ್ತೆ, ರೌಂಡ್ ಮತ್ತೆ ಯೆಲ್ಲೋ, ಇಲ್ಲಿ ರಿಂಕಲ್ಡ್ ಗ್ರೀನ್. ಏನಿದು? ದಿಸ್ ಇಸ್ ಪೇರೆಂಟಲ್ ಕಾಂಬಿನೇಷನ್ಸ್. ಬಟ್ F2 ಜನರೇಷನ್ ಅಲ್ಲಿ ಏನಾಗುತ್ತೆ, you are going to see non-parental combinations. ಯಾವ್ದು non-parental combinations? It is capital R, small y, or small r, capital Y, which is round green, wrinkled yellow. ಮಿಸ್ಮ್ಯಾಚ್ ಆಗಿದ್ಯಾ? ಇದು ಹೇಗೆ ಆಗಕ್ ಸಾಧ್ಯ? ಅದೆರಡು ಒಟ್ಟೊಟ್ಟಿಗಿದ್ರೆ ಡೆಫಿನೆಟ್ಲಿ ಇದಾಗಕ್ ಸಾಧ್ಯನೇ ಇಲ್ಲ. ಇಫ್ ರೌಂಡ್ ಅಂಡ್ ಯೆಲ್ಲೋ ಆರ್ ಆಲ್ವೇಸ್ ಟುಗೆದರ್ ಅಂಡ್ ರಿಂಕಲ್ಡ್ ಅಂಡ್ ಗ್ರೀನ್ ಅಲೀಲ್ಸ್ ಆರ್ ಆಲ್ವೇಸ್ ಟುಗೆದರ್, ಈ ಕಾಂಬಿನೇಷನ್ ಬರಕ್ ಸಾಧ್ಯನೇ ಇಲ್ಲ. ಸೊ ವಾಟ್ ಡಿಡ್ ದೇ ಕಮ್ ಅಪ್ ವಿತ್? ದೇ ಕೇಮ್ ಅಪ್ ವಿತ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್.
Okay, so this law of independent assortment na justify ಮಾಡಿ ಅಂದ್ರೆ you have to write dihybrid cross. Same thing like how I told you monohybrid cross, you'll write the dihybrid cross. Simple. So Mendel's applicable only to genes located on different chromosomes. So basically non-linked genes. ಇಲ್ಲಿ ಬರುವಂತ ಕಾನ್ಸೆಪ್ಟ್ linkage and recombination. He was lucky that there was no genes. ಅವ್ರು ಚೂಸ್ ಮಾಡಿರೋ ಜೀನ್ಸ್ ಸೆಟ್ ಅಲ್ಲಿ ಯಾವುದು ಬೇರೆ ಬೇರೆ ಕ್ರೋಮೋಸೋಮ್ ಮೇಲೆ ಪ್ರೆಸೆಂಟ್ ಇರಲಿಲ್ಲ. ಓಕೆನಾ? ಸೊ ದ ಟರ್ಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಇಟ್ಸ್ ಅ ಫೀಚರ್ ದಟ್ ಯು ಸಿ. ಟ್ರೇಟ್ ಅಂದ್ರೆ ಇಟ್ ಇಸ್ ದಿ ಆಲ್ಟರ್ನೇಟ್ ಫಾರ್ಮ್. ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಕಲರ್ ಆಫ್ ದ ಫ್ಲವರ್. ಇಟ್ ಕ್ಯಾನ್ ಐದರ್ ಬಿ ವೈಟ್ ಆರ್ ಇಟ್ ಕ್ಯಾನ್ ಬಿ violet. Next comes gene. Gene is the unit of heredity. ಅಂದ್ರೆ ಕ್ರೋಮೋಸೋಮ್ ಅಲ್ಲಿ ಇರುತ್ತೆ. It is a stretch of DNA. Allele ಅಂತಂದ್ರೆ alternate form of the gene. It can be tall, it can be dwarf. Okay, it's the alternate form. Locus, specific position of the gene present on the chromosome. Genotype, genetic composition. Phenotype, that's something you can see. ನಿಮ್ ಕಣ್ಣಾರೆ ನೋಡುವಂತದ್ದು is the phenotype. Genotype is the genetic make. Homozygous ಅಂತಂದ್ರೆ identical alleles. Heterozygous ಅಂತಂದ್ರೆ capital T, small t. Dominant, which is expressed in F1 generation. Recessive is expressed in both F1 and F2 generation. So ಇದ್ರ ಮೇಲೆ MCQs definitely ಬರುತ್ತೆ. ಓಕೆನಾ? ಸೊ monohybrid cross ಎಲ್ಲಿದೆ? ರೌಂಡ್ wrinkled selfing ಆದ್ಮೇಲೆ you're going to see 3:1 ratio. ಇದೇ ರೀತಿ ನೀಟಾಗಿ ನೀವು ಬರಿಬೇಕಾಗುತ್ತೆ. ಓಕೆನಾ? This is the Punnett square. Next comes test cross. So ಇಲ್ಲಿ you don't know. You know that recessive condition ಅಲ್ಲಿ ಯಾವಾಗಲೂ it is homozygous. ಆದ್ರೆ dominant condition ಅಲ್ಲಿ it can either be capital T or it can be capital T small t. ಹೆಂಗ್ ಗೊತ್ತಾಗುತ್ತೆ? So they cross the unknown parent with the recessive parent. Recessive parent ನಮಗೆ ಗೊತ್ತು capital T cross small t ಇದ್ರೆ ಈ ಕಂಡೀಷನ್ ಅಲ್ಲಿ ಎಲ್ಲಾ capital T small t ನೇ ಬರುತ್ತೆ. So all of them will be dominant. But 1:1 ratio ಬಂದ್ರೆ, one dominant, one dwarf, 1:1 ratio ಬಂದ್ರೆ it is always heterozygous. So test cross ಅಲ್ಲಿ 1:1 test cross ಅಲ್ಲಿ 1:1 ratio ಬಂದ್ರೆ ಅವಾಗ it is always heterozygous. Heterozygous ಇದ್ದಾಗ ಮಾತ್ರ 1:1 ratio ಇರುತ್ತೆ. Right? Are we good? Okay. Next one is dihybrid cross. ಇದ್ರಲ್ಲೂ ಅಷ್ಟೇ capital R, capital Y, small r, small y. So ಇಲ್ಲಿ you are going to see 9:3:3:1. Okay, this and all you don't have to worry. Okay, what you have to worry is round and green, wrinkled and yellow. Okay, na? Fine. And the Punnett square, 16 offsprings irutte. So law illustrated will be law of independent assortment. Now next one is the ones that are deviations. ಈ ಮೆಂಡಲ್ಸ್ ಲಾಸ್ ಅಂತ ಒಂದಷ್ಟು ಡಿವಿಯೇಷನ್ಸ್ ಅನ್ನ ನಾವು ನೋಡ್ತೀವಿ. ಫಸ್ಟ್ ಒನ್ ಇಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇಲ್ಲಿ ಏನಾಗುತ್ತೆ? ಕ್ಯಾಪಿಟಲ್ ಆರ್. ಸೊ ದಿಸ್ ಕ್ಯಾಪಿಟಲ್ ಆರ್, ದಿಸ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದ ಸ್ಮಾಲ್ ಆರ್. ಸೊ ಇಟ್ ಇಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಹಂಗಾಗಿ ಪಿಂಕ್ ಫ್ಲವರ್ ಅನ್ನ ನೋಡ್ತೀವಿ. But in F2 generation, you are going to see a white flower. So always remember law of ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇಲ್ಲಿ incomplete dominance deviates from law of dominance, not from law of segregation. ಅದು ಕರೆಕ್ಟ್ ಆಗಿ ಸೆಗ್ರಿಗೇಟ್ ಆಗ್ತಿದೆ, ಆದ್ರೆ ಡಿವಿಯೇಟ್ ಆಗ್ತಿರೋದು ಎಲ್ಲಿಂದ? ಲಾ ಆಫ್ ಡಾಮಿನೆನ್ಸ್ ಇಂದ. ಸೊ ಅದನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ದಿಸ್ ಕ್ಯಾನ್ ಬಿ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. More than 2 allelic forms form an gene. So gene ಅಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ that there will be only 2 alleles. But in our case we have 3 in case of blood grouping. So ಅದಕ್ಕೆ ನಾವು ಆ ಫಿನಾಮಿನನ್ ಅನ್ನ ಮಲ್ಟಿಪಲ್ allelism ಅಂತ ಕರಿತೀವಿ. IA, IB and I stands for isoagglutinin gene. Okay. ಸೊ ಈ ಕಂಡೀಷನ್ ಹೋಮೋಸೈಗಸ್ ಕಂಡೀಷನ್ ಅಲ್ಲಾದ್ರೂ ಎ ಬ್ಲಡ್ ಗ್ರೂಪ್ ಇರ್ಬೋದು, ಹೆಟರೋಸೈಗಸ್ ಕಂಡೀಷನ್ ಅಲ್ಲಾದ್ರೂ ಬಿ ಇರ್ಬೋದು. ಎ ಬಿ ಕಂಡೀಷನ್ ಅಲ್ಲಿ ದೇ ಆರ್ ಕೋ-ಡಾಮಿನೆಂಟ್. IA is also dominant, IB is also dominant, so they are co-dominant. O ಬ್ಲಡ್ ಗ್ರೂಪ್ ಕಂಡೀಷನ್ ಅಲ್ಲಿ ಯಾವುದೇ ರೀತಿ ಆಂಟಿಜೆನ್ಸ್ ಇರೋದಿಲ್ಲ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಮಲ್ಟಿಪಲ್ allelism. Co-dominance ಅಲ್ಲಿ that both the alleles are fully expressed.
So multiple allelism example blood grouping. AB blood group is the only example for codominance. Clear? Okay. Now, next one is pleiotrophy. Illi multiple genes, one effect. Correcta? ಆದ್ರೆ ಈಗ ನಾವು ಮಾತಾಡ್ತಾ ಇರೋದು ಒನ್ ಜೀನ್ ಮಲ್ಟಿಪಲ್ ಎಫೆಕ್ಟ್ಸ್. ಸೊ ಪ್ಲಿಯೋಟ್ರೋಫಿಯಲ್ಲಿ ಏನಾಗುತ್ತೆ, ಎಕ್ಸಾಂಪಲ್ ಇಸ್ ಸಿಕಲ್ ಸೆಲ್ ಅನಿಮಿಯಾ ಆರ್ ಫಿನೈಲ್ ಕೀಟನೋರಿಯಾ PKU. ಓಕೆ, ಸೊ ಇಲ್ಲೇನಾಗುತ್ತೆ, ಫಿನೈಲ್ ಕೀಟನೋರಿಯಾ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಓಕೆ, ಲೆಟ್ ಅಸ್ ಕೀಪ್ ಇಟ್ ದಟ್ ಓನ್ಲಿ. ಫಿನೈಲ್ ಕೀಟನೋರಿಯಾ PKU. ಸೊ ಅಲ್ಲೇನಾಗ್ಬಿಡುತ್ತೆ, ಮಕ್ಕಳಲ್ಲಿ ಯು ವಿಲ್ ಸಿ ದ ಡಾರ್ಕ್ ಕಲರೇಷನ್ ಯೂರಿನ್. ಸೊ ಒನ್ ಎಂಜೈಮ್, ಫಿನೈಲ್ ಅಲೆನೈನ್ ಹೈಡ್ರಾಕ್ಸಿಲೇಸ್ ಎಂಜೈಮ್, ವಿಚ್ ಹ್ಯಾಸ್ ಟು ಬ್ರೇಕ್ ಇಟ್ ಡೌನ್. ಸೊ ದಟ್ ವಿಲ್ ನಾಟ್ ಬಿ ಫಂಕ್ಷನಲ್. ಸೊ ಅವಾಗ ಕನ್ವರ್ಷನ್. Okay, so we were talking about linkage and recombination. So linkage ಅಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ that genes that are closely associated independent of assort ಆಗೋದಿಲ್ಲ. Okay, so that which are not closely associated are the ones that assort independently. So linkage ಬಗ್ಗೆ ಮಾತಾಡ್ತವರು TH Morgan. He is the one who worked on Drosophila melanogaster. ಓಕೆ, ಈ ಆರ್ಗ್ಯಾನಿಸಮ್ ಮೇಲೆ ವರ್ಕ್ ಮಾಡಿರ್ತಾರೆ. ಸೊ ಅಲ್ಲಿ ನಿಮಗೆ ಲಿಂಕೇಜ್ ಅಂಡ್ ರಿಕಾಂಬಿನೇಷನ್. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ಗೆ ತುಂಬ ವೇಟೇಜ್ ಇಲ್ಲ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಎಷ್ಟು ಹತ್ತಿರ ಇರುತ್ತೋ ಜೀನ್ಸು ಅಷ್ಟು ಕಡಿಮೆ ರಿಕಾಂಬಿನೇಷನ್ ಇರುತ್ತೆ. ಈ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕಮ್ಸ್ ಸೆಕ್ಸ್ ಡಿಟರ್ಮಿನೇಷನ್. ಇಲ್ಲಿ ಹ್ಯೂಮನ್ಸ್ ಅಲ್ಲಿ ಇಟ್ ಇಸ್ ಮೇಲ್ ಹೆಟ್ರೋಗೆಮ್ಯಾಟಿ ಅಂದರೆ XY ಕಂಡೀಷನ್, ಫಿಮೇಲ್ಸ್ ಅಲ್ಲಿ XX ಕಂಡೀಷನ್ ದಟ್ ಇಸ್ ಹೋಮೋಗೆಮೆಟಿಕ್. Okay, whereas in case of honeybees it is haplodiploidy. ಆಯ್ತಾ, ಅಂದರೆ ಏನು ಅಂತಂದರೆ males are haploid 16 chromosome, females are diploid which is 32 chromosomes. Okay, and in case of birds it is ulta, ZZ and ZW. So ZZ is male, ZW is female. So females have heterogamety ಅಂತಂದ್ರೆ 50% will be Z, 50% will be W. Okay, ಈ ವೇರಿಯೇಷನ್ ಬಗ್ಗೆ ಏನು ಮಾತಾಡೋದು ಬೇಡ. ನೆಕ್ಸ್ಟ್ ಒನ್ ಬಂದು ಡಿಸಾರ್ಡರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂದರೆ ಕ್ರೋಮೋಸೋಮ್ಸು ಅದ್ರ ಪಾಡ್ಗದು ಡಿಸ್ಜಂಕ್ಷನ್ ಆಗದಿರೋ ಕಾರಣ ಆಗುವಂಥದ್ದು. ಮೂರು ಇಂಪಾರ್ಟೆಂಟ್ ಯಾವ್ದು, ಡೌನ್ ಸಿಂಡ್ರೋಮ್, ಟ್ರೈಸೋಮಿಯಾ 21st ಪೊಸಿಷನಲ್ಲಿ 3 ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಏನಾದ್ರದ್ದು ಸಿಂಪ್ಟಮ್ಸ್, ಶಾರ್ಟ್ ಸ್ಟೇಚರ್, ಮೆಂಟಲ್ ರಿಟಾರ್ಡೇಷನ್ ಆ್ಯಂಡ್ ಆಲ್ಸೋ ದ ಪಾಮ್ ಕ್ರೀಸ್ which is having more of creases. Next comes the Turner syndrome. These two you can forget it. Next one is Turner syndrome. So ಇಲ್ಲಿ ಯೂಶಲಿ they'll have short stature and webbed neck. They are sterile. ಅಂದರೆ ಒಂದು ಕ್ರೋಮೋಸೋಮ್ ಕಡಿಮೆ ಇರುತ್ತೆ, ಇಲ್ಲಿ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ these are all on the autosome. Down syndrome is an autosomal disorder. This is on the allosome, sex chromosome, Turner syndrome. And next one is Klinefelter syndrome. ಇಲ್ಲಿ XXY condition ಇದೆ. So ಇಲ್ಲಿ small testis, sterile, gynecomastia ಅಂದರೆ development of the breast. This is the most important symptom. ನೆಕ್ಸ್ಟ್ ಕಮ್ಸ್ ಮೆಂಡಿಲಿಯನ್ ಡಿಸಾರ್ಡರ್ಸ್. ಮೆಂಡಿಲಿಯನ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಿಕಲ್ ಸೆಲ್ ಅನಿಮಿಯಾ ಮತ್ತೆ ಫಿನೈಲ್ ಕಿಟನೋರಿಯಾ. ಸೊ ಆಟೋಸೋಮಲ್ ರಿಸೆಸಿವ್. ನೆಕ್ಸ್ಟ್ ಬಂದು X-linked ರಿಸೆಸಿವ್. ಇಲ್ಲಿ ಫೀಮೇಲ್ಸ್ ಆರ್ ವೆರಿ ಲೆಸ್ ಪ್ರೋನ್ ಕಂಪೇರ್ಡ್ ಟು ಮೇಲ್ಸ್. ಯಾಕೆ? ಫೀಮೇಲ್ಸ್ ಅಲ್ಲಿ ದೇ ಹ್ಯಾವ್ XX ಕಂಡೀಷನ್, ಮೇಲ್ಸ್ ಅಲ್ಲಿ ದೇ ಹ್ಯಾವ್ XY ಕಂಡೀಷನ್. ಸೊ ದೇರ್ ಇಸ್ ಓನ್ಲಿ ಒನ್ ಕ್ರೋಮೋಸೋಮ್. ಸೊ ಈ ಡಿಸೀಸ್ ಬಂದ್ರೆ X ಕ್ರೋಮೋಸೋಮ್ ಮೇಲೆ ಇರೋದ್ರಿಂದ ಕ್ಲಾಟಿಂಗ್ ಫ್ಯಾಕ್ಟರ್ ಇರೋದಿಲ್ಲ. ಸೊ ದೇ ಬ್ಲೀಡ್ ಟು ಡೆತ್, ದಟ್ ಇಸ್ ಹೀಮೋಫಿಲಿಯಾ. ಇದನ್ನ ಫಸ್ಟ್ ನಾವು ರಾಯಲ್ ಡಿಸೀಸ್ ಆಫ್ ಲಂಡನ್ ಅಂತ ಕರೀತಾ ಇದ್ವಿ ಬಿಕಾಸ್ ವಿ ಸಾ ಇಟ್ ಇನ್ ದ ರಾಯಲ್ ಫ್ಯಾಮಿಲಿ. ಸೊ ಫೀಮೇಲ್ಸ್ ಆರ್ ಕ್ಯಾರಿಯರ್ಸ್, ಮೇಲ್ಸ್ ಆರ್ ದ ಒನ್ಸ್ ವಿಚ್ ಗೆಟ್ ಅಫೆಕ್ಟೆಡ್. ಸೊ ಕಲರ್ ಬ್ಲೈಂಡ್ನೆಸ್ ಅಲ್ಲೂ ಸೇಮ್, ದೇ ಕೆನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ರೆಡ್ ಅಂಡ್ ಗ್ರೀನ್. ಸೊ ದ ಪ್ಯಾಟರ್ನ್ ವಿಲ್ ಬಿ ಸೇಮ್. ಇಟ್ ವಿಲ್ ಸ್ಕಿಪ್ ಒನ್ ಜನರೇಷನ್, ಫೀಮೇಲ್ಸ್ ಆರ್ ಕ್ಯಾರಿಯರ್ಸ್, ಇಟ್ ವಿಲ್ ಶಿಫ್ಟ್ ಫ್ರಮ್ ಮೇಲ್ಸ್ ಟು ಫೀಮೇಲ್ಸ್. ಓಕೆ, ಸೊ ಇದಿಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒನ್ ವುಡ್ ಬಿ ಪೆಡಿಗ್ರಿ ಅನಾಲಿಸಿಸ್. ಪೆಡಿಗ್ರಿ ಚಾರ್ಟ್ ವೆರಿ ಸಿಂಪಲ್, ಅದನ್ನು ನೀವು ಯು ಶುಡ್ ಬಿ ಏಬಲ್ ಟು ಅನಲೈಸ್ ಇಟ್. ಸೊ ಕ್ವೈಟ್ ಸಿಂಪ್ಲಿ ಇಫ್ ಐ ಹ್ಯಾವ್ ಟು ಸೇ ಪೆಡಿಗ್ರಿ ಚಾರ್ಟಲ್ಲಿ ದಿಸ್ ಇಸ್ ಹೌ ದ ಪೆಡಿಗ್ರಿ ಚಾರ್ಟ್ ಲುಕ್ಸ್ ಲೈಕ್. ಸೊ ಈಗ ಒಂದು ಜನ್ರೇಷನಲ್ಲಿ ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಮೇಲ್ಸು
ಫಿಮೇಲ್ಸ್ ಎರಡೂ ಎಫೆಕ್ಟ್ ಆಗಿದ್ರೆ ದೆನ್ ವಿ ಕಾಲ್ ಇಟ್ ಆಟೋಸೋಮಲ್. ಇಲ್ಲ ಅಂತಂದ್ರೆ ವೆನ್ ಇಟ್ ಸ್ಕಿಪ್ಸ್ ಒನ್ ಜನರೇಷನ್ ಇಟ್ ಇಸ್ ಕಾಲ್ಡ್ ದ ರಿಸೆಸಿವ್ ಡಿಸೀಸ್. ಸೊ ರಿಸೆಸಿವ್ ಡಿಸೀಸ್ ಏನಿದೆ ಪ್ರತಿ ಜನರೇಷನಲ್ಲೂ ಕಾಣೋದಿಲ್ಲ. ಓಕೆನಾ? ಇಷ್ಟೇ ಮಕ್ಕಳ, ಇಷ್ಟೇ ಸಿಂಪಲ್ ಆಗಿ ನೀವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಚಾಪ್ಟರ್ನ ರಿವೈಸ್ ಮಾಡ್ಬೋದು. ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ನಾನು ಹೇಳಿದ್ದೀನಿ: ಪೆಡಿಗ್ರಿ ಚಾರ್ಟು, monohybrid cross, dihybrid cross, incomplete dominance. These are all the hotspots. I hope this revision was helpful and easy. ಈ 20 minutes ಅಲ್ಲಿ this is a quick revision. ಇದೇ ರೀತಿ ಬಹಳಷ್ಟು ಚಾಪ್ಟರ್ಸ್ಗೆ ನಿಮಗೆ ರಿವಿಷನ್ ಬೇಕು ಅಂತಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಯಾವ್ಯಾವ ಚಾಪ್ಟರ್ಸ್ ನಲ್ಲಿ ಬೇಕು ಅಂತ. ಇಷ್ಟುವರೆಗೂ ನೀವು ನೋಡಿದಿರಾ ಅಂದ್ರೆ ಥ್ಯಾಂಕ್ ಯು ಸೋ ಮಚ್.